ಅವರು ರಾತ್ರಿ ಮನೆಗೆ ಬರ್ತಾರೆ 7 ಗಂಟೆ 8 ಗಂಟೆ 9 ಗಂಟೆವರೆಗೂ ಬರ್ತಾರೆ. 9 ಗಂಟೆವರೆಗೂ ಬಂದು ಅಮ್ಮ ಸಾಲ ಕಟ್ಟಮ್ಮ ಅಂತಂತಾರೆ. ಸರಿ ದುಡ್ಡಿಲ್ಲ ನಾಳೆ ಕಟ್ಕೊಡ್ತೀನಿ ಅಂದ್ರೆ ದುಡ್ಡು ಕಟ್ಟಮ್ಮ ಬಾಯಿಗೆ ಬಂದಂಗೆ ಬೈತಾರೆ ಸರ್ ನಮ್ಮ ಅಪ್ಪ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮ್ಮ ಅಪ್ಪ ಅಮ್ಮಗೆ ತುಂಬ ತೊಂದರೆ ಆಗ್ಬಿಟ್ಟೈತೆ ಸರ್. ಕಿಡ್ನಿ ಸರ್ಕಾರ ಪರ್ಮಿಷನ್ ಕೊಟ್ಟರು ನಾನು ಕಿಡ್ನಿನೇ ಮಾರ್ಬಿಡ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಸಾಲ ತೀರ್ಸ್ಕೋಬೇಕಾಯ್ತು ಸರ್. ಸ್ವಂತ ಪರಿಸ್ಥಿತಿ ಬಂದ್ಬಿಟ್ಟದೆ ಸರ್. ತುಂಬ ಕಿರುಕುಳ ಕೊಡ್ತಾರೆ ಸರ್. ಬದುಕೋಕ್ಕೆ ಆಗಲ್ಲ ಸರ್ ನಮ್ಗೆ. ಸರ್ ಮನೆಗೆ ಬಂತು ಅಂದ್ರೆ ಇದೇ ಆಗ್ಬಿಟ್ಟದೆ ಸರ್. ನಾವು ಓದೋಕ್ಕೂ ಆಯ್ತಿಲ್ಲ, ಬಿಡೋಕ್ಕೂ ಆಯ್ತಿಲ್ಲ, ಏನು ಮಾಡೋಕ್ಕಾಯ್ತಿಲ್ಲ ಸರ್. ಅಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. 7 ಗಂಟೆಯಿಂದ ಬಂದವ್ರಿಗೆಲ್ಲ ಸರ್ ಕಟ್ಕೊಡ್ತೀವಿ ಅಂದ್ರೆ ಕೇಳ್ತಾ ಇಲ್ಲ ಸರ್ ಅವರು. ಫುಲ್ಲು ಹಿಂಸೆ ಕೊಡ್ತಾರೆ ಸರ್. ಫುಲ್ಲು ಕಿರ್ಕೊಳ ಸರ್ ಅವ್ರದ್ದು. ಹೆವಿ ಪ್ರಾಬ್ಲಮ್ ಸರ್. ಇವರು 10 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಕಾರ್ಯಕ್ರಮ ಮದುವೆ ಎಲ್ಲಿದ್ದರೂ ಬಂದು ಭಾಳ ಟಾರ್ಚರ್ ಮಾಡಿ ಅವ್ರಿಗೆ. ಈಗ ಸುಮಾರು ನಮ್ಮ ಭಾಗದಲ್ಲಿ ನಮ್ಮ ಹೋಳಿ ಭಾಗದಲ್ಲಿ 100 ಕುಟುಂಬಗಳು ನಾಪತ್ತೆ ಆಗ್ಬಿಟ್ಟವೆ. ಆಮೇಲೆ ಮನೆಗೆ ನುಗ್ಗರೆ ಅವರು ನುಗ್ಗು ಕೂಡ ಭಾಳ ದಂಧನೂ ಮಾಡೋರು. ಈ ಥರ ಆದರೆ ಹೆಂಗೆ ಆಗ್ಯಾರ ನೋಡಿ. ಈಗ ಅವ್ರು ಎಲ್ಲಿ ಹೋಗಿದಾರು ಅಂತ ಗೊತ್ತಿಲ್ಲ. ಈಗ ಅದಕ್ಕೆ ನಾನು ಎಲ್ಲ ಸ್ನೇಹಿತರಿಗೂ ಹೇಳ್ತಾವನಿ, ನನಗೇನು ಬೇಜಾರು ಎಲ್ಲಕ್ಕಿಂತ ಹೆಚ್ಚಿನ ಬೇಜಾರು ಅಂದರೆ ಒಳ್ಳೆ ಓದ್ತಾ ಇದ್ದ ಹುಡುಗರು. ಅವರು ಇಲ್ಲೇ ಶಾಲೆಯಲ್ಲಿ ಓದ್ತಾಯಿದ್ರು, 3ನೇ ಕ್ಲಾಸ್ 6ನೇ ಕ್ಲಾಸ್ ಎಲ್ಲ ಓದ್ತಾಯಿದ್ರು ಹುಡುಗರು. ಓದ್ತಾ ಇದ್ದ ಹುಡುಗರು ಕರ್ಕೊಂಡು ಹೋಗಾರ. ಅವ್ರ ವಿದ್ಯಾಭ್ಯಾಸ ಕಳೆದುವಾಯ್ತು. ನಾಳೆ ದಿವಸ ಅವ್ನು ಎಂಥ ಪ್ರಜಾಗವನೋ ಏನಾಗವನೋ ಗೊತ್ತಿಲ್ಲ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಈ ಥರ ಮಕ್ಕಳನ್ನೂ ಕರ್ಕೊಂಡು ತೋಟ ಪಾಟ ಎಲ್ಲ ಸೇರ್ಕೊಂಡ್ಬಿಟ್ರೆ ಈ ಥರ ಆದರೆ ಬದುಕು ಹೆಂಗೆ? ಹೆಚ್ಚಾಗ್ತಾ ಇರೋದ್ರಿಂದ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಇದು ಹೆಚ್ಚಾಗಿ ನಡೀತಾ ಇರುತ್ತೆ. ನಮಗೆ ಒಂದು ಮಾಹಿತಿ ಬರುವಷ್ಟರಲ್ಲಿ ತುಂಬಾ ತಡ ಆಗಿರುತ್ತೆ. ಕೆಲವರು ಪಾಪ ಗುಳೆ ಹೋಗ್ತಾ ಇರೋದು, ಊರ್ ಬಿಟ್ಟು ಹೋಗ್ತಾ ಇರೋದು, ಶಾಲೆಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು, ಅಂಗನವಾಡಿಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು, ಮತ್ತೆ ಇದು ಒಂಥರ ರೆಪ್ಯುಟೇಷನ್ ವಿಷಯ ಕೂಡ ಆಗುತ್ತೆ. ಮೇಡಮ್ ಏನ್ ಮೇಡಮ್ ಇದು ದೌರ್ಜನ್ಯ? ಯಾಕಂದ್ರೆ ಗ್ರಾಮದಲ್ಲಿ ಅರ್ಬನ್ ಏರಿಯಾಸ್ ನಲ್ಲಾದ್ರೆ ಒಬ್ರು ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿರೋದಿಲ್ಲ. ರೂರಲ್ ಏರಿಯಾಸ್ ನಲ್ಲಿ ಒಂದೇನಾದ್ರೂ ಸಣ್ಣ ಇಶ್ಯೂ ಆದ್ರೂ ಕೂಡ ಇಡೀ ಊರಿಗೆ ಗೊತ್ತಾಗೋದ್ರಿಂದ ಅದು ಒಂದು ಮಾನನಷ್ಟ ತರ ಅವರು ತೆಗೆದುಕೊಂಡು ಒಂದು ಬೇಜಾರು ಮಾಡಿಕೊಂಡು ಬೇರೆ ಬೇರೆ ಕ್ರಮಗಳನ್ನ ತಗೊಳ್ಳೋದು ನೋಡ್ತಾ ಇದೀವಿ. ತುಮಕೂರು ಇನ್ಸಿಡೆಂಟ್ ಕೂಡ ತಮಗೆಲ್ಲ ಗೊತ್ತೇ ಇದೆ. ಸೊ ಆ ನಿಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದಿರೋ ರೀತಿ ಈಗ ನಾವು ಒಂದು ಗ್ರಾಮ ಸಭೆ, ಪ್ರತಿಯೊಂದು ವಿಶೇಷ ಗ್ರಾಮ ಸಭೆ ಮಾಡಿ ಆ ಗ್ರಾಮ ಸಭೆಯಲ್ಲಿ ನಿರಂತರವಾಗಿ ಎವ್ರಿ ಗ್ರಾಮ ಸಭೆಯಲ್ಲಿ ಈ ತರದೇನಾದ್ರೂ ಅಲ್ಲಿ ಈ ತರ ಕಂಪನೀಸ್ ಬರ್ತಾ ಇದಾರ, ಆಪರೇಟ್ ಮಾಡ್ತಾ ಇದಾರೆ, ಯಾವ ಒಂದು ಇದ್ರ ಮೇಲೆ ಆಧಾರದ ಮೇಲೆ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳಿ ಒಂದ್ ಸ್ವಲ್ಪ ಡೀಪ್ ರಿವ್ಯೂ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸು, PDO ಈ ರೀತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟ್ಯಾಕಲ್ ಆದಾಗ ಏನಾಗುತ್ತೆ, ನಮಗೆ ಬರೋ ಅಷ್ಟರಲ್ಲಿ ಅದು ಅಲ್ಲಲ್ಲಿ ರಿಸಾಲ್ವ್ ಆಗ್ಬೇಕು. ಪ್ರತಿಯೊಂದು ಜಿಲ್ಲಾಧಿಕಾರಿ ಮತ್ತೆ SP ರಿಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಮ್ಮ ಹತ್ರ ಬರೋ ಅಷ್ಟರಲ್ಲಿ ಅದು ಲೇಟ್ ಆಗಿರುತ್ತೆ. ಎರಡನೇದಾಗಿ ನಾವೀಗ ಒಂದು 4 ಅಧಿಕಾರಿಗಳ ಒಂದು ಎನ್ಕ್ವೈರಿ ಟೀಮ್ ಕೂಡ ಹಾಕಿದ್ದೀವಿ. ಅವ್ರಿಗೆ ಇಮಿಡಿಯೇಟ್ಲಿ ಒಂದು ವಾರದೊಳಗಡೆ ಈಗ ಬೇರೆ ಬೇರೆ ತಾಲೂಕಿನಲ್ಲಿ ಈ ತರ ಇನ್ಸ್ಟೆನ್ಸಸ್ ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ, ಮತ್ತೆ ನಮಗೆ ಜನಸಂಪರ್ಕ ಸಭೆಯಲ್ಲಿ ಮತ್ತೆ ಇಲ್ಲಿ ನಮಗೆ ಪಿಟಿಷನ್ಸ್ ಬಂದಿರೋದು ಕ್ರೋಢೀಕರಿಸಿಕೊಂಡು ಯಾವ ತರ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಟೋಟಲ್ ಇವಾಗ ಅದು ಅಧಿಕೃತ ಇರ್ಬೋದು ಅನಧಿಕೃತ ತಾಲೂಕು ವಾರು ನಾವು ಟೋಟಲ್ ಮಾಹಿತಿ ತೆಗೆದುಕೊಳ್ತಾ ಇದೀವಿ. ಹೋಬಳಿ ವಾರು, ಗ್ರಾಮ ಪಂಚಾಯತಿ ವಾರು, ಗ್ರಾಮವಾರು ನಾವೀಗ ಟೋಟಲ್ ಮಾಹಿತಿ ತಗೊಳ್ತಾ ಇದೀವಿ. 130 ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವ ರೀತಿ ಈ ತರ ಫೈನಾನ್ಸ್ ಕಂಪನೀಸ್ ಆಪರೇಟ್ ಆಗ್ತಾ ಇದೆ, ಕೆಲವು ಕೋಆಪರೇಟಿವ್ ಬ್ಯಾಂಕ್ಸ್ ಮೇಲೂ ಕಂಪ್ಲೇಂಟ್ ಇದೆ. ಸೊ ಆಪರೇಟ್ ಆಗ್ತಾ ಇರುವಂತದ್ದು ಅದರಲ್ಲಿ ಎಷ್ಟು ಸಂಸ್ಥೆಗಳ ಮೇಲೆ ಕಂಪ್ಲೇಂಟ್ ಇದೆ, ಯಾವ ನೇಚರ್ ಆಫ್ ಕಂಪ್ಲೇಂಟ್ ಇದೆ, ಅದಕ್ಕೆ ನಾವು ಏನು ಕ್ರಮಗಳನ್ನ ಯಾವ ಹಂತದಲ್ಲಿ ತೆಗೆದುಕೊಂಡಿದೆ, ಇನ್ನು ಕ್ರಮಗಳಿಗೆ ಏನಕ್ಕೆ ಬಾಕಿ ಇದೆ ಅಂತ ನಾವು ಮಾಡ್ತಾ ಇದ್ದೀವಿ.